ಸರ್, ನೀವು ಘಟನೆ ನಡೆದ ಇರುವಾಗ ಆ ಸ್ಥಳದಲ್ಲಿ ಇದ್ರೆ ನಿಮ್ಗೆ ಏನು ಅರಿವು ಬಂದಿಲ್ಲ, ಯಾಕೆ ಹೊಡೆದಿರ್ಬೋದು ಅನ್ನುವಂಥದ್ದು, ಯಾವ್ದಾದ್ರು ಕುತಂತ್ರ ಇದೆಯಾ ಅಂತ ಹೇಳಿ ಅನ್ಸಿದ್ಯಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ಅದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅದು ಜನತೆಗೆ ಅರ್ಥ ಆಗ್ಬೇಕಷ್ಟೇ. ಬಿಕಾಸ್ ಫಸ್ಟ್ ಆಫ್ ಆಲು ಅಲ್ಲಿ ಯಾರೂ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ನಾನಂತೂ ಮಾತಾಡಿಲ್ಲ, ಇಲ್ಲ ಬೇರೆಯವ್ರ ಹೆಸರು ತಗೊಂಡಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ. ಇದು ಆಗಿದ್ದು ತುಂಬಾ ತೀರಾ ತಪ್ಪು. ಯಾಕಂದರೆ ಒಂದು 60-65 ಜನ ಬಂದು ನೀವು ಒಂದು 4 ಜನಕ್ಕೆ ಹೊಡಿತಾ ಇದ್ದೀರಾ ಅಂದರೆ ಅದೇನು ಅನ್ಸುತ್ತೆ, ಅದು ಕರೆಕ್ಟ್ ಅನ್ಸಲ್ಲ. ಲಕ್ಕಿಲಿ ಪಾಪ ಅವರು 4 ಜನ ಫೈಟ್ ಕೊಟ್ಟರು ಅವ್ರಿಗೆ 65 ಜನಕ್ಕೆ. ಬಟ್ ಈ ಥರ ಮಾಡಿತ್ತು ತುಂಬ ಬೇಜಾರಾಯಿತು. ಯಾಕಂದರೆ ಅಷ್ಟು ಜನ ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು? ನಿಮ್ಗೆ ಆ ಪ್ರಾಬ್ಲಮ್ ಇದೆಯಾ, ಏನೋ ತೊಂದರೆ ಇದೆ, ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ನನಗೆ ಫೋನ್ ಮಾಡೋದು, ಥ್ರೆಟ್ಸ್ ಆಗ್ತಾ ಇರೋದು, ಅಕ್ಷಿತಂಗೆ ಮೆಸೇಜ್ ಆಗ್ತಾ ಇರೋದು, ಅವನ್ನ ವಾಪಸ್ ಕರೆಸ್ಕೊಳ್ಳಿ, ಇಲ್ಲಾಂದರೆ ಕೊಲೆ ಮಾಡಿ ಕಳಿಸ್ತೀವಿ ಅವನ್ನ ಅಂತ ಇರೋದು, ಇದೆಲ್ಲ ನಿಮಗೆ ತಾಕತ್ತಿದ್ರೆ ನನ್ನ ಹತ್ರ ಮಾತಾಡಿ, ಫ್ಯಾಮಿಲಿ ಹತ್ರ ಯಾಕೆ ಹೋಗ್ತಿದ್ದೀರಾ? ಆಮೇಲೆ ನಾನು ಫಸ್ಟ್ ಆಫ್ ಆಲ್ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ, ಯಾವ ಕಮ್ಯುನಿಟಿ ಬಗ್ಗೆನೂ ಮಾತಾಡಿಲ್ಲ, ನಿಮ್ಮವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ನಾನು ಕೇಳಿದ್ದೇನು, ಸೌಜನ್ಯಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಲಿ. ಹಂಗಿದ್ದಾಗ ಈ ಥರ ಎಲ್ಲ ಆಗ್ತಾರೋ ಬೆಳವಣಿಗೆ ತುಂಬ ತಪ್ಪು. ಅಲ್ಲ ಕಂಡ್ರು, ಕೊಲೆ ಮಾಡಿದವ್ರನ್ನ ಹಿಡೀರಿ ಅಂದರೆ, ನ್ಯಾಯ ಕೇಳೋರನ್ನ ಕೊಲೆ ಮಾಡ್ತೀವಿ ಅಂದರೆ ನೀವೆಲ್ಲಿ ನಿಂತಿದ್ದೀರಾ? ರೈಟ್. ಸೊ ಅದ್ರ ಪ್ರಕಾರ ಅದೇನೋ ನ್ಯಾಯವಾಗಿ ಕಾನೂನು ರೀತಿ ನಾವು ತೊಗೊಂಡು ಹೋಗ್ಬೇಕು, ಅದನ್ನು ತೊಗೊಳ್ತೀವಿ. ಸರ್, ಇವಾಗ ನೀವು ಹೇಳಿದ್ರೆ ನಿಮಗೂ ಥರ್ಡ್ ಕಾಲ್ ಬಂದಿದೆ, ಅಕ್ಷಿತ್ ಅವರಿಗೆ ಬಂದಿದೆ ಅನ್ನುವಂಥದ್ದು, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರು ಮೆಸೇಜ್ ಮಾಡಿದ್ರು, ಇವನ್ ಯಾರು ಕಾಲ್ ಮಾಡಿದ್ರು ಅನ್ನುವಂಥದ್ದು ಏನಾದರೂ? ಇಲ್ಲ, ಅದು ಇವತ್ತು ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೊಡ್ತಾ ಇದ್ದೀನಿ. ನಾನು ಜಗದೀಶ್ ಅವರು ಬರ್ತಾ ಇದ್ದಾರೆ, ಸಲ